ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಇಡೀ ಫ್ಯಾಮಿಲಿ ಮಾಸ್ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೀಗಿರುವಾಗ ಅದೇ ಫ್ಯಾಮಿಲಿಗೆ ಸೇರಿದ್ದ ಹುಡುಗಿನ ಚಿತ್ರದ ಹೀರೋ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವರೆಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರೋದು ಯಾಕೆ? ಹೀರೋ ಆ ಫ್ಯಾಮಿಲಿನ ಸೇವ್ ಮಾಡ್ತಾನ ಅಥವಾ ಅವನು ಕೂಡ ಅವ್ರ ಜೊತೆ ಸೇರಿ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತಾ ಅನ್ನೋದನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ದ ಗ್ರೇಟ್ ಇಂಡಿಯನ್ ಸೂಸೈಡ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಕಾರ್ ನಲ್ಲಿ ಬರ್ತಾ ಇದ್ದಾರೆ. ಕಾರಿಂದ ಹೊಗೆ ಬರ್ತಾ ಇದೆ. ಒಂದು ಹಂತದಲ್ಲಿ ಕಾರ್ಗೆ ಬೆಂಕಿ ಹತ್ಕೊಂಡು ಕಾರಿನ ಒಳಗಡೆ ಇದ್ದ ವ್ಯಕ್ತಿ ಸತ್ತು ಹೋಗ್ತಾನೆ. ಸ್ಪಾಟ್ ನಲ್ಲಿ ಇದ್ದವರು ಆ ವ್ಯಕ್ತಿನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗೋದೇ ಇಲ್ಲ. ಕೆಲವು ವರ್ಷಗಳ ನಂತರ ಈ ಚಿತ್ರದ ಹೀರೋ ಹೇಮಂತ್ ನ ತೋರಿಸ್ತಾರೆ. ಅವನು ಒಂದು ಕೆಫೆ ಸೆಂಟರ್ ನಡೆಸ್ತಾ ಇದ್ದಾನೆ. ಈ ಕೆಫೆ ಸೆಂಟರ್ಗೆ ಕುಕ್ಕೀಸ್ ನ ಸಪ್ಲೈ ಮಾಡ್ತಿರೋದು ಚೈತ್ರ ಅನ್ನೋ ಹುಡುಗಿ. ಹೇಮಂತ್ ಇವಳನ್ನ ಲವ್ ಮಾಡ್ತಾ ಇರ್ತಾನೆ. ಶಾಪ್ ನಲ್ಲಿದ್ದ ಹುಡುಗಿ ಹೇಮಂತ್ ಯಾಕೆ ಚೈತ್ರ ಹತ್ರ ಮಾತ್ರ ಕುಕ್ಕೀಸ್ ತಗೋತಾ ಇದ್ದಾರೆ ಅಂತ ಹೇಮಂತ್ ಫ್ರೆಂಡ್ ನ ಕೇಳ್ತಾಳೆ. ಸೊ ಈಗ ಒಂದು ಫ್ಲಾಶ್ ಬ್ಯಾಕ್. ಕೆಫೆಗೆ ಜಾಸ್ತಿ ಕಪಲ್ಸ್ ಬರ್ತಾ ಇರ್ತಾರೆ. ಹೀಗಿರುವಾಗ ಒಂದಿನ ಚೈತ್ರ ಬರ್ತಾಳೆ. ನಾನು ಹಾಗೂ ನಮ್ಮ ಅಕ್ಕ ಸೇರಿ ಕುಕ್ಕೀಸ್ ಮಾಡ್ತಾ ಇದ್ದೀವಿ, ಅದನ್ನ ನೀವು ತಿಂದು ನೋಡಿ, ಇಷ್ಟ ಆದ್ರೆ ನಾನೇ ನಿಮ್ಗೆ ಡೈಲಿ ಕುಕ್ಕೀಸ್ ಸಪ್ಲೈ ಮಾಡ್ತೀನಿ ಅಂತ. ಅವಳು ತಂದಿದ್ದ ಕುಕ್ಕೀಸ್ ಗಳನ್ನ ಅಲ್ಲಿದ್ದವ್ರಿಗೆ ಒಂದೊಂದು ಕುಕ್ಕೀಸ್ ನ ಕೊಡ್ತಾಳೆ. ಸೊ ಎಲ್ಲರಿಗೂ ಈ ಕುಕ್ಕೀಸ್ ಇಷ್ಟ ಆಗುತ್ತೆ. ಅಂದಿನಿಂದ ಚೈತ್ರ ಡೈಲಿ ಕುಕ್ಕೀಸ್ ಸಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾಳೆ. ದಿನ ಕಳೆದಂತೆ ಹೇಮಂತ್ ಇವಳನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಚೈತ್ರನೇ ಪ್ರಪೋಸ್ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇದ್ದಾನೆ, ಆದ್ರೆ ಅವಳ ಕಡೆಯಿಂದ ನೋ ರೆಸ್ಪಾನ್ಸ್. ಅದಕ್ಕೆ ಒಂದಿನ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಚೈತ್ರ ಹೇಳ್ತಾಳೆ, ನೀವು ನನ್ಗೆ ಫ್ರೆಂಡ್ ಅಷ್ಟೇ, ನನ್ಗೆ ನಿಮ್ ಮೇಲೆ ಆತರ ಫೀಲಿಂಗ್ಸ್ ಬಂದೇ ಇಲ್ಲ ಅಂತ. ಇದರಿಂದ ಹೇಮಂತ್ಗೆ ತುಂಬಾ ಹರ್ಟ್ ಆಗುತ್ತೆ. ಇಲ್ಲೇ ಇದ್ರೆ ಅವಳನ್ನ ಮರೆಯೋದಕ್ಕೆ ಆಗಲ್ಲ. ಅದಕ್ಕೆ ಕೆಫೆ ಸೆಂಟರ್ ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಫ್ರೆಂಡ್ ಗೆ ಹೇಳ್ತಾನೆ. ಸೊ ಅದಕ್ಕೆ ಐಟಮ್ ಗಳನ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ಆಗ ಚೈತ್ರ ಅಲ್ಲಿಗೆ ಬರ್ತಾಳೆ. ನೀವು ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನನ್ಗೂ ನಿಮ್ನ ಕಂಡ್ರೆ ಇಷ್ಟ, ಆದ್ರೆ ಆ ಒಂದು ಕಾರಣದಿಂದ ನಿಮ್ಗೆ ನಾನು ಪ್ರಪೋಸ್ ಮಾಡಿಲ್ಲ ಅಂತ. ಏನದು? ಚೈತ್ರ ಹೇಳ್ತಾಳೆ, ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಬರುವ ಪೌರ್ಣಮಿ ದಿನ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇದನ್ನ ಕೇಳಿ ಶಾಕ್ ಆಗಿದ್ದ ಹೇಮಂತ್, ಯಾಕೆ, ಏನಾಯ್ತು? ಸಾಲ ಏನಾದ್ರೂ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂತ. ಅದೆಲ್ಲ ಏನು ಇಲ್ಲ, ನಾನು ಚಿಕ್ಕವಳಾಗಿದ್ದಾಗ ನಮ್ ತಂದೆ ತೀರ್ ಹೋದ್ರು, ತಾಯಿ ಮಾತ್ರ ಇದ್ದಾರೆ. ಅವರು ನಾರ್ಮಲ್ ಹೌಸ್ ವೈಫ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ದೆ ಬೀದಿಗ್ ಬಂದ್ಬಿಟ್ವಿ. ಆ ಟೈಮ್ ನಲ್ಲಿ ನಮ್ ದೊಡ್ಡಪ್ಪನೇ ನಮ್ಗೆ ಹೆಲ್ಪ್ ಮಾಡಿದ್ರು. ಅವ್ರ ಹೆಸರು ನೀಲಕಂಠ. ಆದ್ರೆ ಅವರು ಕೂಡ ತೀರ್ ಹೋದ್ರು. ಲಾಸ್ಟ್ ಪೌರ್ಣಮಿ ದಿನ ಅವ್ರ ಕಾರಿಗೆ ಸಡನ್ ಆಗಿ ಬೆಂಕಿ ಹತ್ಕೊಂಡಿದ್ರಿಂದ ಸ್ಪಾಟ್ ನಲ್ಲೇ ತೀರ್ ಹೋದ್ರು. ಅವ್ರನ್ನ ಮತ್ತೆ ಜೀವಂತವಾಗಿ ಬರೋ ಹಾಗೆ ಮಾಡೋದಕ್ಕೆ ತುಂಬಾ ಪುರಾಣಗಳು ಹಾಗೂ ಸೈನ್ಸ್ ನ ಮೀರಿ ಸ್ಟಡಿ ಮಾಡಿದ್ವಿ. ಕೊನೆಗೆ ಒಂದು ದಾರಿ ಸಿಕ್ತು. ಅವ್ರನ್ನ ಇಷ್ಟಪಡೋರು ಅವರಿಗೋಸ್ಕರ ಜೀವ ತ್ಯಾಗ ಮಾಡಿದ್ರೆ ಅವರು ಮತ್ತೆ ಜೀವಂತವಾಗಿ ಬರ್ತಾರೆ ಅನ್ನೋದು ಗೊತ್ತಾಯ್ತು. ಅದೇ ತರ ನಡೆದಿದೆ. ರಾಮಾಯಣದಲ್ಲಿ ಸೀತೆ ಬೆಂಕಿಯಲ್ಲಿ ಬೆಂದ್ರೂನು ವಾಪಸ್ ಬಂದಿದ್ರು ಅಲ್ವಾ. ನಮ್ ದೊಡ್ಡಪ್ಪ ಮತ್ತೆ ಜೀವಂತವಾಗಿ ಬರ್ಲಿ ಅಂತಾನೆ ನಾವೆಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೆಕ್ಸ್ಟ್ ವೈಶಾಖ ಪೌರ್ಣಮಿ ದಿನ ಈ ರೀತಿ ಗ್ರೂಪ್ ಸೂಸೈಡ್ ಮಾಡ್ಕೊಂಡ್ರೆ ನಮ್ ನಿರ್ಧಾರ ನೋಡಿ ಮರಣ ನಮ್ ಫ್ಯಾಮಿಲಿ ಹಾಗೂ ನಮ್ ದೊಡ್ಡಪ್ಪನಿಗೆ ಜೀವ ಬರೋ ಹಾಗೆ ಮಾಡುತ್ತೆ. ಇದನ್ನ ಕೇಳಿ ಹೇಮಂತ್ಗೆ ಶಾಕ್ ಆಗುತ್ತೆ. ನಿನ್ಗೆ ಏನಾದ್ರೂ ಹುಚ್ಚ ಹಿಡ್ದಿದ್ಯಾ ಅಂತ. ನೀನು ನಂಬಲ್ಲ ಅಂತ ನನ್ಗೆ ಗೊತ್ತಿತ್ತು. ನೀನು ನಿಜವಾಗ್ಲೂ ನನ್ನ ಲವ್ ಮಾಡೋದೇ ಆದ್ರೆ ನಾವೆಲ್ಲ ನಮ್ ದೊಡ್ಡಪ್ಪನಿಗೋಸ್ಕರ ಜೀವ ತ್ಯಾಗ ಮಾಡಿ ಮತ್ತೆ ಜೀವಂತವಾಗಿ ಬರ್ತೀವಿ. ಅಲ್ಲಿವರೆಗೂ ನನ್ಗೋಸ್ಕರ ವೆಯ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೇಮಂತ್ಗೆ ತಲೆ ಕೆಟ್ಟು ಹೋಗುತ್ತೆ. ಒಬ್ರು ಸೈಕ್ಯಾಟ್ರಿಸ್ಟ್ ನ ಮೀಟ್ ಆಗಿ ವಿಷಯ ಹೇಳ್ತಾನೆ. ಡಾಕ್ಟರ್ ಹೇಳ್ತಾರೆ, ಈಗ್ಲೂ ಕೂಡ ಈ ತರದ ಘಟನೆಗಳು ನಡೀತಾನೆ ಇದೆ. ಇಡೀ ಫ್ಯಾಮಿಲಿ ಸೇರಿ ಮಾಸ್ ಸೂಸೈಡ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಲ್ವಾ. ಇದ್ರಲ್ಲಿ ಫಿಲಾಸಫಿ ಇದ್ರೆ ಅದನ್ನ ಕಲ್ಟ್ ಸೂಸೈಡ್ ಅಂತ ಕರಿತೀವಿ. 1997 ಕ್ಯಾಲಿಫೋರ್ನಿಯಾ ಹೆವೆನ್ ಗೇಟ್ ಅನ್ನೋ ಒಂದು ಕಲ್ಟ್, ಅಂದ್ರೆ ಒಂದೇ ನಂಬಿಕೆಯನ್ನ ಫಾಲೋ ಮಾಡೋರು. ಅವ್ರ ಗ್ರೂಪ್ ನ ಮುಖ್ಯಸ್ಥ ಈ ಪ್ರಪಂಚ ತುಂಬಾ ಹಾಳಾಗಿದೆ, ನಮ್ಮೆಲ್ಲರಿಗೋಸ್ಕರ ಬೇರೆ ಸ್ವರ್ಗ ಇದೆ ಅಂತ ಹೇಳಿದ್ದಾರೆ. ಅವ್ರ ಮಾತನ್ನ ಕೇಳಿ 39 ಜನ ಸೂಸೈಡ್ ಮಾಡ್ಕೊಂಡ್ರು. 2 ವರ್ಷದ ಹಿಂದೆ ಡೆಲ್ಲಿಯಲ್ಲಿ ಒಂದು ಫ್ಯಾಮಿಲಿ ಎಲ್ಲರೂ ಒಂದೇ ಟೈಮ್ಗೆ ಹ್ಯಾಂಗ್ ಮಾಡ್ಕೊಂಡು ಸತ್ತೋದ್ರು. ಕಾರಣ ಏನು ಅನ್ನೋದು ಇದುವರೆಗೂ ಮಿಸ್ಟ್ರಿ. ಸೊ ಅವ್ರನ್ನ ಸೇವ್ ಮಾಡ್ಬೇಕಂದ್ರೆ ಆ ಮೂಢನಂಬಿಕೆಯಿಂದ ಹೊರ ತರಬೇಕು. ಈ ರೀತಿ ಡಿಸಿಷನ್ ತಗೊಳ್ಳೋದಕ್ಕೆ ಆ ಕುಟುಂಬದಲ್ಲಿ ಇರುವ ಯಾರೋ ಒಬ್ಬ ವ್ಯಕ್ತಿ ಹೇಳಿರ್ತಾನೆ. ಅದೇ ವ್ಯಕ್ತಿ ಹೇಳಿದ್ರೆ ಮಾತ್ರ ಇವರು ಈ ಆತ್ಮಹತ್ಯೆ ಮಾಡ್ಕೊಳ್ಳೋ ಡಿಸಿಷನ್ ಇಂದ ಹೊರ ಬರ್ತಾರೆ. ಹೊರಗಿನವರು ಹೇಳಿದ್ರೆ ಕೇಳೋದಿಲ್ಲ ಅಂತ. ಹೇಮಂತ್ ಯೋಚನೆ ಮಾಡ್ತಾನೆ. ಸೊ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಯಾರು? ಹೇಗಾದ್ರೂ ಚೈತ್ರನ ಸೇವ್ ಮಾಡ್ಬೇಕು. ಚೈತ್ರಾಗೆ ಕಾಲ್ ಮಾಡಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರೂನು ಯಾವುದೇ ಉಪಯೋಗ ಇಲ್ಲ. ಯಾಕಂದ್ರೆ ಅವಳು ಇವನ್ ಮಾತನ್ನ ಕೇಳೋದಕ್ಕೆ ರೆಡಿನೇ ಇಲ್ಲ. ಸರಿ, ಒಂದೇ ಒಂದ್ಸಲ ನಿನ್ನ ನೋಡ್ಬೇಕು, ಯಾಕಂದ್ರೆ ನೀನು ಜೀವತ್ಯಾಗ ಮಾಡಿ ಮತ್ತೆ ಬರೋವರೆಗೂ ವೇಟ್ ಮಾಡ್ಬೇಕು ಅಲ್ವಾ. ಅದಕ್ಕೆ ಒಂದೇ ಒಂದ್ಸಲ ದೇವಸ್ಥಾನಕ್ಕೆ ಬಾ ಅಂತ ಚೈತ್ರ ಕೂಡ ಬರ್ತಾಳೆ.
ಅವಳು ಕಣ್ಮುಚ್ಕೊಂಡು ಬೇಡ್ಕೊಳ್ತಾ ಇರುವಾಗ ಹೇಮಂತ್ ಅವಳ ಕತ್ತಿಗೆ ತಾಳಿ ಕಟ್ತಾನೆ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರೆ ಮಾತ್ರ ಈ ಆತ್ಮಹತ್ಯೆಯಲ್ಲಿ ಭಾಗಿಯಾಗಬಹುದು ಅಂತ ಹೇಳಿದ್ದೆ ಅಲ್ವಾ, ಈಗ ನಾನು ಕೂಡ ನಿನ್ ಫ್ಯಾಮಿಲಿನೇ, ಯಾಕಂದ್ರೆ ಈಗ ನಾನು ನಿನ್ಗೆ ತಾಳಿ ಕಟ್ಟಿದ್ದೀನಿ, ಸತ್ರು ಪರವಾಗಿಲ್ಲ ನಿನ್ ಜೊತೆನೆ ಸಾಯ್ತೀನಿ ಅಂತ. ಚೈತ್ರ ಕೂಡ ಒಪ್ಕೊಳ್ತಾಳೆ. ಕಟ್ ಮಾಡಿದ್ರೆ ಥಿಂಗ್ಸ್ ಎಲ್ಲ ತಗೊಂಡು ಚೈತ್ರ ಮನೆಗೆ ಹೋಗ್ತಾನೆ. ಆ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದ್ ಕಡೆ ಇದ್ದಾರೆ. ಪದ್ಮಾ ಅನ್ನೋ ಈ ಲೇಡಿನೇ ಈ ಫ್ಯಾಮಿಲಿಯ ಮುಖ್ಯಸ್ಥೆ ಆಗಿರ್ತಾರೆ. ಹೇಮಂತ್ಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಪರಿಚಯ ಆಗುತ್ತೆ. ಇವರಲ್ಲಿ ನೀಲ್ಕಂಠ ಅವ್ರ ಮಗಳು ಶ್ರೀಶಾಗೆ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಉಳಿದವ್ರನ್ನ ಒಳಗಡೆ ಹೋಗೋದಕ್ಕೆ ಹೇಳಿ ಪದ್ಮಾ ಹೇಮಂತ್ ಹಾಗೂ ಚೈತ್ರಗೆ ಹೇಳ್ತಾರೆ, ನಮ್ಮ ಈ ರಿಚುವಲ್ ಮುಗಿಯೋವರೆಗೂ ನೀವಿಬ್ರು ಒಂದಾಗಬಾರ್ದು, ಅದಕ್ಕೆ ಇಬ್ರು ಸಪರೇಟ್ ಆಗಿ ಇರ್ಬೇಕು ಅಂತ ಹೇಳಿ ಹೇಮಂತ್ಗೆ ಬೇರೆ ರೂಮ್ ಅರೇಂಜ್ ಮಾಡ್ತಾರೆ. ಫುಡ್ ನಲ್ಲಿ ಸ್ಪೈಸಿ ಇರಬಾರ್ದು, ಸ್ವೀಟ್ಸ್ ತಿನ್ಬಾರ್ದು, ಹೀಗೆಲ್ಲ ಕಂಡೀಷನ್ ಇರುತ್ತೆ. ಒಂದು ವೇಳೆ ಇದನ್ನೆಲ್ಲ ಮೀರಿ ರುಚಿಯಾಗಿ ಫುಡ್ ತಿಂದ್ರೆ ಈ ರಿಚುವಲ್ ಸಕ್ಸಸ್ ಆಗೋದಿಲ್ಲ ಅಂತ. ಹಾಗೇನೆ ನೀಲ್ಕಂಠ ಅವ್ರ ರೂಮ್ ಲಾಕ್ ಆಗಿರೋದನ್ನ ಹೇಮಂತ್ ನೋಡ್ತಾನೆ. ಈ ಡೋರ್ ಓಪನ್ ಮಾಡಬಾರ್ದು ಅಂತ ಹೇಳಿರ್ತಾರೆ. ಲಾಕ್ ಫೋಟೋ ತೆಗೆದು ಫ್ರೆಂಡ್ ಗೆ ಕಳಿಸ್ತಾನೆ. ಈ ಲಾಕ್ ಗೆ ಡೂಪ್ಲಿಕೇಟ್ ಕೀ ಮಾಡಿಸಿ ನನ್ಗೆ ಕೊಡು ಅಂತ. ಹೇಮಂತ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದ್ರೆ ಇವರಿಗೆಲ್ಲ ಬ್ರೈನ್ ವಾಶ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರೊವೋಕ್ ಮಾಡ್ತಿರೋ ವ್ಯಕ್ತಿ ಯಾರು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ. ಆ ದಿನ ರಾತ್ರಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಆಗ ನೀಲ್ಕಂಠ ಅವ್ರ ಬಗ್ಗೆ ಮಾತಾಡ್ತಾರೆ. ಈ ಚಿಕ್ಕ ಹುಡುಗ ಅನಿರುದ್ಧ್ ಜೊತೆನೆ ಅವರು ಕ್ಲೋಸ್ ಆಗಿ ಇರ್ತಿದ್ರು ಅಂತ. ಕಟ್ ಮಾಡಿದ್ರೆ ನಿದ್ದೆಯಲ್ಲಿದ್ದ ಅನಿರುದ್ಧ್ಗೆ ಏನೋ ಶಬ್ದ ಕೇಳಿ ಎದ್ದು ಬರ್ತಾನೆ. ಕತ್ಲೆ ರೂಮ್ ಅಲ್ಲಿ ನಿಂತಿರುವಾಗ ತೀರು ಹೋಗಿರೋ ನೀಲ್ಕಂಠ ಅವ್ರ ವಾಯ್ಸ್ ಕೇಳಿಸುತ್ತೆ. ಇವನಿಗೆ ಕಲ್ ಸಕ್ಕರೆ ಕೊಡ್ತಾರೆ, ಯಾಕಂದ್ರೆ ಇವನು ಊಟದಲ್ಲಿ ಉಪ್ಪಿಲ್ಲ, ಹಾಲಿಗೆ ಸಕ್ಕರೆ ಹಾಕೋದಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡಿರ್ತಾನೆ. ಅಂಡ್ ಇವನ್ಗೆ ಸ್ವೀಟ್ಸ್ ಅಂದ್ರೆ ಇಷ್ಟ. ನೆಕ್ಸ್ಟ್ ಇವನ್ ರೂಮ್ ಗೋಡೆ ಮೇಲೆ ನೊಣ ಮುತ್ಕೊಂಡಿದೆ, ಅದನ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಅದೇ ಸಮಯಕ್ಕೆ ಇವನ್ ಫ್ರೆಂಡ್ ಡೂಪ್ಲಿಕೇಟ್ ಕೀ ತಂದು ಕಾಂಪೌಂಡ್ ಹತ್ರ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಬಿಸಾಡ್ತಾನೆ. ಒಂದು ಕಡೆ ಮಶ್ರೂಮ್ ಬೆಳೆದಿರುತ್ತೆ, ಅಲ್ಲೇ ಕೀ ಬಿಸಾಡಿರ್ತಾನೆ. ಅದನ್ನ ತಗೊಂಡು ನೀಲ್ಕಂಠ ಅವ್ರ ರೂಮ್ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಅಲ್ಲಿ ಕೆಲವು ವಿಡಿಯೋ ಟೇಪ್ಸ್ ಇರುತ್ತೆ. ಅದನ್ನ ಪ್ಲೇ ಮಾಡಿ ನೋಡಿದಾಗ ಅದು ಪದ್ಮಾ ಅವ್ರ ಮದುವೆ ಸಂದರ್ಭದಲ್ಲಿ ತೆಗ್ದಿರೋ ವಿಡಿಯೋ. ಅಲ್ಲಿದ್ದ ಕೆಲವು ಫೋಟೋಸ್ ಗಳನ್ನ ಫೋಟೋ ತೆಗೆದು ಅವನ್ ಫ್ರೆಂಡ್ ಗೆ ಕಳಿಸ್ತಾನೆ, ಇದ್ರ ಬಗ್ಗೆ ರಿಸರ್ಚ್ ಮಾಡು ಅಂತ. ಕಟ್ ಮಾಡಿದ್ರೆ ರಾತ್ರಿ ಡೈನಿಂಗ್ ಟೇಬಲ್ ನಲ್ಲಿ ಇರುವಾಗ ನೀಲ್ಕಂಠ ಅವ್ರ ಜೊತೆ ಮಾತಾಡ್ಬೇಕು ಅಂತ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಒಂದು ತಾಮ್ರದ ಚೊಂಬಿಟ್ಟು ಅದ್ರ ಮೇಲೆ ಎಲ್ಲರೂ ಕೈ ಇಡ್ತಾರೆ. ಮಂತ್ರ ಹೇಳೋದಕ್ಕೆ ಶುರು ಮಾಡಿದಾಗ ಆ ಚೊಂಬು ಮೂವ್ ಆಗುತ್ತೆ. ಶಾಕಿಂಗ್ಲಿ ನೀಲ್ಕಂಠ ಅವರ ವಾಯ್ಸ್ ಕೇಳಿಸ್ತಾ ಇದೆ. ಹೇಮಂತ್ಗೆ ಶಾಕ್ ಆಗುತ್ತೆ. ಹೇಮಂತ್ ನ ಹೊರತುಪಡಿಸಿ ಉಳಿದ ಎಲ್ಲರೂ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾರೆ. ನೀಲ್ಕಂಠ ಅವರು ಕೇಳ್ತಾರೆ, ಯಾರು ಈ ಹೊಸ ಹುಡುಗ? ಆಗ ಇವರೆಲ್ಲ ನಮ್ ಚೈತ್ರನ ಮದುವೆ ಆಗಿರೋ ವ್ಯಕ್ತಿ ಅಂತ ಹೇಳ್ತಾರೆ. ಇದು ಹೇಗ್ ಸಾಧ್ಯ ಅಂತ ಚೊಂಬೊಳಗಡೆ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ನೆಟ್ ನಲ್ಲಿ ಇದ್ರ ಬಗ್ಗೆ ಸರ್ಚ್ ಮಾಡ್ತಾನೆ. ಮತ್ತೆ ನೀಲ್ಕಂಠ ಅವ್ರ ರೂಮ್ ಒಳಗಡೆ ಹೋಗ್ತಾನೆ. ಅವ್ರ ಫೋಟೋನಲ್ಲಿ ಮ್ಯಾಗ್ನೆಟ್ ತರ ಒಂದು ವಸ್ತು ಇದೆ. ಆ ರೂಮ್ ಪೂರ್ತಿ ಸರ್ಚ್ ಮಾಡಿದಾಗ ಒಂದು ಸೀಕ್ರೆಟ್ ಡೋರ್ ಓಪನ್ ಆಗುತ್ತೆ. ಅಲ್ಲಿ ಸಣ್ಣ ಸಣ್ಣ ವಿಂಡೋಸ್ ತರ ಇದೆ. ಅಲ್ಲಿಂದ ಪ್ರತಿಯೊಬ್ಬರ ರೂಮ್ ಕೂಡ ನೋಡಬಹುದು. ಹೀಗೆ ಪ್ರತಿಯೊಬ್ಬರ ರೂಮ್ ಅನ್ನ ನೋಡುವಾಗ ನೀಲ್ಕಂಠ ಅವರ ಮಗಳು ಶ್ರೀಶಾ ಸೆಲ್ಫ್ ಪ್ಲೆಜರ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಇದನ್ನ ಹೇಮಂತ್ ನೋಡ್ಬಿಡ್ತಾನೆ. ಈ ವಿಷಯ ಅವಳಿಗೂ ಗೊತ್ತಾಗಿದ್ರಿಂದ ಹೇಮಂತ್ ಆ ರೂಮ್ ಇಂದ ಹೊರಗಡೆ ಬರ್ತಾನೆ. ನೆಕ್ಸ್ಟ್ ಡೇ ಅನಿರುದ್ಧ್ ನ ಕೂರಿಸಿ, ನಿನ್ನೆ ತಾಮ್ರದ ಚೊಂಬು ಇಟ್ಟಾಗ ನಿಮ್ ತಾತನ್ ವಾಯ್ಸ್ ಕೇಳಿಸ್ತು ಅಲ್ವಾ, ಅಂಡ್ ಚೊಂಬು ಕೂಡ ಮೂವ್ ಆಗಿತ್ತು. ಈಗ 3 ಡಿಫ್ರೆಂಟ್ ಗ್ಲಾಸಸ್ ನ ಇಟ್ಟಿದ್ದೀನಿ, ಇದ್ರಿಂದ ಟ್ರೈ ಮಾಡು ಅಂತ. ಎಷ್ಟೇ ಟ್ರೈ ಮಾಡಿದ್ರು ನೀಲ್ಕಂಠ ಅವರ ವಾಯ್ಸ್ ಕೇಳ್ತಾನೆ ಇಲ್ಲ, ಅಂಡ್ ಗ್ಲಾಸ್ ಕೂಡ ಮೂವ್ ಆಗೋದಿಲ್ಲ. ಈಗ ಹೇಮಂತ್ ಹೇಳ್ತಾನೆ, ತಾಮ್ರದ ಚೊಂಬಿನ ಪಕ್ಕದಲ್ಲಿ ಕರ್ಪೂರ ಉರಿತಾ ಇತ್ತು. ಆಗ ಕೈಯಿಂದ ಸ್ವೆಟ್ ಆಗಿರುತ್ತೆ ಅಲ್ವಾ, ಅದರಿಂದ ಬರೋ ಸಾಲ್ಟ್, ಬೆಂಕಿಯಿಂದ ಬರುವ ಹೀಟ್, ಇದರಿಂದ ಸಣ್ಣದಾಗಿ ಶಾಕ್ ಹೊಡೆಯುತ್ತೆ. ಅದರಿಂದಾನೇ ಜರ್ಕ್ ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಅಷ್ಟು ದೂರ ಚೊಂಬು ಮೂವ್ ಆಗಿದೆ ಅಂದ್ರೆ ನಮ್ಮಲ್ಲೇ ಯಾರು ಆ ಚೊಂಬನ್ನ ಪುಷ್ ಮಾಡಿದ್ದಾರೆ ಅಂತ. ಆಗ ಪದ್ಮ ಕೇಳ್ತಾರೆ, ವಾಯ್ಸ್ ಕೇಳಿಸಿತ್ತು ಅಲ್ವಾ ಅಂತ. ಹೌದು, ಒಂದು ವಿಡಿಯೋ ತೋರಿಸಿ ಅದರಲ್ಲಿ ಗೊಂಬೆ ಮಾತಾಡ್ತಾ ಇದೆ. ಮುಂದೆ ಇರೋ ವ್ಯಕ್ತಿ ಬಾಯಿ ಅಲ್ಲಾಡಿಸ್ದೇನೆ ಆ ಗೊಂಬೆ ಮಾತಾಡೋ ತರ ಮಾಡ್ತಿದ್ದಾನೆ. ಅಸಲಿಗೆ ಮಾತಾಡ್ತಿರೋದು ಅವನೇ, ಆದ್ರೆ ವಾಯ್ಸ್ ಮಾತ್ರ ಬೇರೆ ಕಡೆಯಿಂದ ಗೊಂಬೆ ಮಾತಾಡ್ತಿರೋ ಹಾಗೆ ಕೇಳಿಸ್ತಾ ಇದೆ. ಈ ರೀತಿ ಮಾಡೋರ್ನ ವೆಂಟಿಲಿಕ್ವೆಸ್ಟ್ ಅಂತ ಕರೀತಾರೆ. ಅದೇ ಮೆಥಡ್ ನ ಯಾರೋ ನಿನ್ನೆ ಕೂಡ ಇಲ್ಲಿ ಪ್ರಯೋಗ ಮಾಡಿದ್ರಿಂದಾನೆ ನಮ್ಗೆ ನೀಲ್ಕಂಠ ಅವರ ವಾಯ್ಸ್ ಕೇಳಿಸಿದೆ. ಈ ಫ್ಯಾಮಿಲಿಯಲ್ಲಿ ಒಬ್ಬ ಹೇಮಂತ್ ಈ ಮನೆಗೆ ಬಂದಾಗಿನಿಂದ ಯಾರ ಜೊತೆನೂ ಮಾತಾಡಿರೋದಿಲ್ಲ. ಸೊ ಅದಕ್ಕೆ ಹೇಮಂತ್ಗೆ ಅವನ್ ಮೇಲೆ ಡೌಟ್ ಶುರು ಆಗುತ್ತೆ. ನೆಕ್ಸ್ಟ್ ಡೇ ಶ್ರೀಶಾ ಹೇಮಂತ್ ರೂಮ್ ಗೆ ಬರ್ತಾಳೆ. ನಿನ್ನೆ ಕದ್ದು ನೋಡ್ತಿದ್ದೆ ಅಲ್ವಾ, ಈಗ ನಾನು ನಿನ್ ಕಣ್ ಮುಂದೆನೆ ಇದ್ದೀನಿ, ನಾವಿಬ್ರು ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋಣ ಅಂತ ಹೀಗೆ ಫೋರ್ಸ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಚೈತ್ರ ಅಲ್ಲಿಗೆ ಬಂದಿದ್ರಿಂದ ಶ್ರೀಶಾ ಅಲ್ಲಿಂದ ಹೋಗ್ತಾಳೆ. ಚೈತ್ರ ಹೇಳ್ತಾಳೆ, ನನ್ಗೆ ಅವಳ ಬಗ್ಗೆನೂ ಗೊತ್ತು, ನಿನ್ ಬಗ್ಗೆನೂ ಗೊತ್ತು. ಈ ವಿಷಯ
ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದ್ ಬೇಡ ಅಂತ. ಹೇಮಂತ್ಗೆ ಇವ್ರು ಮಾಡ್ತಿರೋ ರಿಚುವಲ್ ಬಗ್ಗೆ ನಂಬಿಕೆ ಇಲ್ಲ. ಈ ವಿಷಯ ಚೈತ್ರಾಗೆ ಗೊತ್ತಾಗಿದೆ. ನಮ್ಗೆ ಇದ್ರ ಮೇಲೆ ನಂಬಿಕೆ ಇದೆ, ಅದಕ್ಕೆ ಈ ರಿಚುವಲ್ ಮುಗಿದ್ಮೇಲೆ ಮದ್ವೆ ಆಗೋಣ ಅಂತ ಹೇಳ್ದೆ. ಆದ್ರೆ ಈಗ ನಿನ್ಗೆ ಡೌಟ್ ಶುರುವಾಗಿದೆ, ನನ್ಗೋಸ್ಕರ ಜೀವ ಕೊಡಲ್ವಾ ನೀನು ಅಂತ. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ. ಪ್ರತಿದಿನ ನೀಲ್ಕಂಠ ಅವ್ರ ಜೊತೆ ಮಾತಾಡೋದಕ್ಕೆ ಪೂಜೆ ಮಾಡ್ತಾರೆ ಅಲ್ವಾ. ಇವತ್ತು ಅನಿರುದ್ಧ್ ಬದ್ಲು ಹೇಮಂತ್ ನ ಕೂರಿಸ್ತಾರೆ. ಒಂದು ಬುಕ್ ಕೊಟ್ಟು ಅದ್ರಲ್ಲಿ ಬರ್ದಿರೋ ಮಂತ್ರ ಓದೋಕೆ ಹೇಳ್ತಾರೆ. ಇದನ್ನೆಲ್ಲ ಅನಿರುದ್ಧ್ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಎಲ್ಲ ಕರೆಕ್ಟ್ ಆಗಿ ಮುಗೀತು ಅಲ್ವಾ ಅಂತ ಅನಿರುದ್ಧ್ ಆ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ ಅಲ್ವಾ, ಅದನ್ನ ತೋರಿಸ್ತಾನೆ. ನೋಡಿದ್ರೆ ನೀಲ್ಕಂಠ ಅವರು ಹೇಮಂತ್ ಮೈ ಮೇಲೆ ಬಂದು ಮಾತಾಡಿದ್ದಾರೆ. ನಾನು ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ, ನನ್ನ ಆದಷ್ಟು ಬೇಗ ಜೀವಂತವಾಗಿ ಬರೋ ಹಾಗೆ ಮಾಡಿ, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ. ಹೇಮಂತ್ಗೆ ಶಾಕ್ ಆಗುತ್ತೆ. ಅಲ್ಲಿದ್ದ ಎಲ್ಲಾರು ಈಗ್ಲಾದ್ರೂ ನಂಬಿಕೆ ಬಂತು ತಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಟ್ ಮಾಡಿದ್ರೆ ಹೇಮಂತ್ ಅವ್ರ ಫ್ರೆಂಡ್ ನ ಮೀಟ್ ಆಗ್ತಾನೆ. ಆ ಫ್ಯಾಮಿಲಿ ಮೆಂಬರ್ಸ್ ನ ಮೂಢನಂಬಿಕೆಯಿಂದ ಹೊರಬರೋ ಹಾಗೆ ಮಾಡಿ ಅವ್ರನ್ನೆಲ್ಲ ಸೇವ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಲ್ಲಿಗೆ ಹೋಗಿದ್ದೆ. ಆದ್ರೆ ನನ್ ಮೈ ಮೇಲೆನೆ ನೀಲ್ಕಂಠ ಅವ್ರ ಆತ್ಮ ಬಂದಿದೆ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಚೈತ್ರಾಗೋಸ್ಕರ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೇಳಿ ಮತ್ತೆ ಅದೇ ಮನೆಗೆ ಬರ್ತಾನೆ. ಹೇಮಂತ್ಗೆ ಇರೋದು ಎರಡೇ ಆಪ್ಷನ್. ಒಂದು, ಅದೆಲ್ಲ ಮೂಢನಂಬಿಕೆ ಅಂತ ಪ್ರೂವ್ ಮಾಡಿ ಚೈತ್ರ ಸೇರಿದಂತೆ ಆ ಫ್ಯಾಮಿಲಿ ಮೆಂಬರ್ಸ್ ನ ಸೇವ್ ಮಾಡಬೇಕು. ಎರಡನೆಯದು, ಪ್ರೂವ್ ಮಾಡಿಲ್ಲ ಅಂದ್ರೆ ಅವ್ರ ಜೊತೆ ಸೇರಿ ಇವನು ಕೂಡ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬೇಕು. ಚೈತ್ರ ಹೇಳ್ತಾಳೆ, ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗಿದ್ದೆ, ನಿನ್ಗೆ ನಮ್ಮ ರಿಚುವಲ್ ಮೇಲೆ ನಂಬಿಕೆ ಇಲ್ಲ ಅನ್ನೋದೇ ಆದ್ರೆ ವಾಪಸ್ ಹೋಗು, ಸುಮ್ನೆ ನಮ್ಗೆಲ್ಲ ಬ್ರೈನ್ ವಾಶ್ ಮಾಡಬೇಡ ಅಂತ. ಹೇಮಂತ್ ಸಾರಿ ಕೇಳ್ತಾನೆ. ಕಟ್ ಮಾಡಿದ್ರೆ ಎಲ್ಲಾರು ಒಂದು ಕಡೆ ಇದ್ದಾರೆ. ಅವರೆಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಅಲ್ವಾ, ಅದಕ್ಕೆ ನೇಣು ಬಿಗಿಯೋದಕ್ಕೆ ಹಗ್ಗದ ಅಳತೆ ತಗೋತಾ ಇದ್ದಾರೆ. ಯಾಕಂದ್ರೆ ಒಬ್ಬೊಬ್ರು ಹೈಟ್ ನಲ್ಲೂ ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ತಕ್ಕಂತೆ ಮೆಜರ್ಮೆಂಟ್ ತೆಗಿತಾ ಇದ್ದಾರೆ. ಅದೇ ಟೈಮ್ ನಲ್ಲಿ ಎಲ್ಲಾರು ಹೋದ್ಮೇಲೆ ಆ ಫ್ಯಾಮಿಲಿಯಲ್ಲಿ ಒಬ್ಬ ಯಾರ ಜೊತೆನೂ ಮಾತಾಡದೆ ಇರ್ತಾನೆ ಅಲ್ವಾ, ಅವನು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹ್ಯಾಂಗ್ ಮಾಡ್ಕೊಂಡಿದ್ರಿಂದ ಅನ್ಕಾನ್ಶಿಯಸ್ ಆಗಿದ್ದಾನೆ. ಹೇಮಂತ್ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಸೊ ಆ ವ್ಯಕ್ತಿ ಸೇಫ್. ಶ್ರೀಶಾ ಹೇಳ್ತಾಳೆ, ನೀನು ಚೈತ್ರನ ಸೇವ್ ಮಾಡೋದಕ್ಕೆ ಬಂದಿದ್ದೀಯ ಅಲ್ವಾ, ಹಾಗೇನೆ ನನ್ನ ಕೂಡ ಸೇವ್ ಮಾಡ್ತೀಯಾ, ಅಷ್ಟೇ ಅಲ್ಲ ನಮ್ ಫ್ಯಾಮಿಲಿ ಮೆಂಬರ್ಸ್ ನ ಸೇವ್ ಮಾಡು ಅಂತ. ಅದೇ ಹಾಸ್ಪಿಟಲ್ ನಲ್ಲೇ ಸೈಕ್ಯಾಟ್ರಿಸ್ಟ್ ಸಿಕ್ಕಿದ್ರಿಂದ ಅವ್ರ ಜೊತೆ ಮಾತಾಡ್ತಾನೆ. ಆ ಮನೆಯಲ್ಲಿ ಸೈನ್ಸ್ ಮೀರಿ ಏನೋ ನಡೀತಿದೆ, ನನ್ಗೇನು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ. ಅವ್ರ ಮೈಂಡ್ ಕಂಟ್ರೋಲ್ ಮಾಡ್ತಿರೋದು ಯಾರು? ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರಿಗೆ ಲಾಭ ಇದೆ? ಇದು ರಿವೆಂಜ್ ಆಗಿರ್ಬೋದು ಅಥವಾ ಆಸ್ತಿಗೋಸ್ಕರ ಕೂಡ ಆಗಿರ್ಬೋದು. ಈ ಆಂಗಲ್ ನಲ್ಲಿ ಎಂಕ್ವೈರಿ ಮಾಡು ಅಂತ. ಆ ವ್ಯಕ್ತಿನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಡಾಕ್ಟರ್ ಹೇಳಿದ್ದ ಆಂಗಲ್ ನಲ್ಲೇ ಎಂಕ್ವೈರಿ ಶುರು ಮಾಡ್ತಾನೆ. ನಾವೆಲ್ಲ ಸೂಸೈಡ್ ಮಾಡ್ಕೊಂಡು ಸತ್ ಹೋದ್ರೆ ಆಸ್ತಿ ಎಲ್ಲ ಯಾರಿಗ್ ಸೇರುತ್ತೆ? ಇನ್ ಕೇಸ್ ರಿಚುವಲ್ ಫೇಲ್ ಆಗಿ ನಾವೆಲ್ಲ ಜೀವಂತವಾಗಿ ಬರ್ದೇ ಹೋದ್ರೆ ಈ ಆಸ್ತಿ ಕತೆ ಏನು ಅಂತ. ಸೊ ಈಗೆಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಪದ್ಮ ಹೇಮಂತ್ ಜೊತೆ ಮಾತಾಡ್ತಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟು ಈ ಆಸ್ತಿ ಈಗ ನನ್ನ ಹೆಸರಲ್ಲೇ ಇದೆ, ನಾವೆಲ್ಲ ಸತ್ ಹೋದ್ರೆ ಈ ಆಸ್ತಿ ಯಾರಿಗೆ ಸೇರುತ್ತೆ ಅನ್ನೋದೇ ಡೌಟ್ ಅಲ್ವಾ. ಈ ಆಸ್ತಿಯನ್ನೆಲ್ಲ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ನಿನ್ಗೆ ಕೊಡ್ತಾ ಇದ್ದೀನಿ. ನೀನು ಇದನ್ನ ಯಾರಿಗ್ ಬೇಕಾದ್ರೂ ಕೊಡ್ಬೋದು, ಅದು ಅನಾಥಾಶ್ರಮ ಆಗಿದ್ರು ಪರವಾಗಿಲ್ಲ. ನನ್ ಗಂಡ ಮಾಡಿರೋ ಪಾಪದ ಕೆಲ್ಸಕ್ಕೆ ಇದೊಂದು ಪರಿಹಾರ ಆಗಿರ್ಲಿ ಅಂತ. ನೀಲ್ಕಂಠ ಅವರು ಏನ್ ಪಾಪ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಪದ್ಮ ಅವರು ಕೊಟ್ಟಿದ್ದ ಡಾಕ್ಯುಮೆಂಟ್ ನಲ್ಲಿ ವಿಡಿಯೋ ಟೇಪ್ ಕೂಡ ಇರುತ್ತೆ. ಅದನ್ನ ಪ್ಲೇ ಮಾಡಿದಾಗ ಒಂದು ವಿಡಿಯೋನಲ್ಲಿ ಶ್ರೀಶಾ ಈ ಮನೆಯಲ್ಲಿ ಮೇಡ್ ಆಗಿದ್ದ ವ್ಯಕ್ತಿ ಜೊತೆ ಅಫೇರ್ ಇಟ್ಕೊಂಡಿರೋ ವಿಷಯ ಗೊತ್ತಾಗುತ್ತೆ. ಈ ವಿಷಯ ಫ್ಯಾಮಿಲಿ ಮೆಂಬರ್ಸ್ ಗೆ ಗೊತ್ತಾಗಿದ್ರಿಂದ ಆ ಮೇಡ್ಗೆ ಟಾರ್ಚರ್ ಮಾಡಿ ಸಾಯಿಸಿರ್ತಾರೆ. ಇದನ್ನೆಲ್ಲ ಯಾರೋ ವಿಡಿಯೋ ಶೂಟ್ ಮಾಡಿದ್ದಾರೆ. ಈಗ ಈ ವಿಷಯ ಚೈತ್ರಾಗೆ ಗೊತ್ತಾಗುತ್ತೆ. ಯಾರನ್ನ ಕೇಳಿ ರೂಮ್ಗೆ ಬಂದೆ, ಇದೆಲ್ಲ ನಮ್ ಫ್ಯಾಮಿಲಿ ಸೀಕ್ರೆಟ್ ಅಂತ. ಈಗ ನಾನು ಕೂಡ ನಿಮ್ ಫ್ಯಾಮಿಲಿನೇ. ಪದ್ಮ ಅವರೇ ಇದನ್ನ ನನ್ಗೆ ಕೊಟ್ಟಿದ್ದು. ನನ್ಗೆ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಹೇಮಂತ್ ಈ ಮನೆಗೆ ಫಸ್ಟ್ ಟೈಮ್ ಬಂದಾಗ ಯಾರೋ ರಾತ್ರಿ ಸಮಯದಲ್ಲಿ ನೀಲ್ಕಂಠ ಅವ್ರ ತರಾನೇ ಇವನ್ ಕಣ್ಣಿಗೆ ಕಾಣಿಸಿರ್ತಾರೆ, ಆದ್ರೆ ಮುಖ ಕಂಡಿರೋದಿಲ್ಲ. ಅದಕ್ಕೆ ನೀಲ್ಕಂಠ ಅವ್ರನ್ನ ಹೂತು ಹಾಕಿದ್ದ ಜಾಗದಲ್ಲಿ ಅವರು ನಿಜವಾಗ್ಲೂ ಸತ್ತೋಗಿದ್ದಾರಾ ಅಥವಾ ಫೇಕ್ ಆಗಿ ಏನಾದ್ರೂ ಡ್ರಾಮಾ ಮಾಡ್ತಿದ್ದಾರಾ ಅಂತ ಕಂಡು ಹಿಡಿಯೋದಕ್ಕೆ ಅವ್ರನ್ನ ಹೂತು ಹಾಕಿದ್ದ ಜಾಗದಲ್ಲಿ ಅಗಿಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಲ್ಲಿದ್ದ ಒಂದು ಸಣ್ಣ ಟೂಲ್ ಬಳಸಿ ಅಗಿಯೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗೋದೇ ಇಲ್ಲ. ಅದಕ್ಕೆ ಗುಂಡಿ ತೋಡೋದಕ್ಕೆ ಬೇಕಾದ ದೊಡ್ಡ ಟೂಲ್ ಗಳನ್ನ ಸ್ಮಶಾನದ ಗೇಟ್ ಹತ್ರ ಇಟ್ಟಿರ್ತಾರೆ. ಅದನ್ನ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳಿ ಗೇಟ್ ಹತ್ರ ಹೋಗ್ತಾನೆ. ಆಗ ಯಾರೋ ಹೇಮಂತ್ ನ ಗುಂಡಿ ಒಳಗಡೆ ತಳ್ಳಿ ಇವನ್ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ. ಅವ್ರ ಕೈ ನೋಡಿದಾಗ ನೀಲ್ಕಂಠ ಅವ್ರ ಕೈ ತರನೇ ಇದೆ. ಅಲ್ಲಿಂದ ಹೊರಗಡೆ ಬಂದು ನೋಡಿದ್ರೆ ಯಾರು ಇಲ್ಲ. ಚೈತ್ರ ಹತ್ರ ಹೋಗ್ಬೇಕು ಅನ್ನುವಷ್ಟರಲ್ಲಿ ಕಾರಲ್ಲಿ ಯಾರೋ ಹೇಮಂತ್ಗೆ ಡಿಕ್ಕಿ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೇಮಂತ್ ಎಸ್ಕೇಪ್ ಆಗಿದ್ರಿಂದ ಕಾರ್ ಕ್ರಾಶ್ ಆಗುತ್ತೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಕೂಡ ಯಾರು ಇಲ್ಲ. ಈ ಕಡೆ ಚೈತ್ರ ಅವ್ನ್ ಬರೋವರೆಗೂ ವೆಯ್ಟ್ ಮಾಡದೆ
ಅದೇ ಸಣ್ಣ ಟೂಲ್ ಬಳಸಿ ಗುಂಡಿ ತೋಡಿದ್ರಿಂದ ನೀಲ್ಕಂಠ ಹಾಕಿದ್ದ ಉಂಗುರ ಸಿಗುತ್ತೆ. ಸೊ ಇದು ನಮ್ ದೊಡ್ಡಪ್ಪನ್ ಬಾಡಿನೇ. ಈಗ್ಲಾದ್ರೂ ನಿನ್ಗೆ ಇದ್ದ ಡೌಟ್ಸ್ ಕ್ಲಿಯರ್ ಆಯ್ತಾ? ಡೌಟ್ ಇದ್ರೆ ಟೆಸ್ಟ್ ಮಾಡಿಸಿ ನೋಡು ಅಂತ. ಹೇಮಂತ್ಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಶ್ರೀಶಾಗೆ ಆ ವಿಡಿಯೋ ಟೇಪ್ ತೋರಿಸಿ ಏನಿದೆಲ್ಲ ಅಂತ ಕೇಳ್ತಾನೆ. ಶ್ರೀಶಾ ಹೇಳ್ತಾಳೆ, ನಾನು ಈ ಮನೇಲಿ ಕೆಲಸ ಮಾಡ್ತಿದ್ದ ಮೇಡ್ನ ಇಷ್ಟಪಡ್ತಿದ್ದೆ. ಈ ವಿಷಯ ಮನೆಯವರಿಗೆ ಗೊತ್ತಾಯ್ತು. ಊರಿನ ಜನರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಅವನ್ನ ಸಾಯಿಸ್ಬಿಟ್ರು. ನಮ್ಮ ಸ್ಪಿರಿಚುವಲ್ ಗುರುಜಿ ಶಿಷ್ಯ ಒಬ್ಬ ಇದ್ದ. ಅವನ್ ಜೊತೆ ಮದ್ವೆ ಮಾಡ್ಸಿದ್ರು. ಆದ್ರೆ ಅವನಿಗೆ ಪೂಜೆ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನನ್ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅವನಿಗೆ ಡಿವೋರ್ಸ್ ಕೊಟ್ಟೆ ಅಂತ. ಆಗ ಶ್ರೀಶಾ ಅವ್ರ ಅಂಕಲ್ ಬರ್ತಾರೆ. ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಹೇಮಂತ್ ಅವ್ರನ್ನ ಕಟ್ ಹಾಕಿ ಕರೆಂಟ್ ಶಾಕ್ ಕೊಡ್ತಾನೆ. ಯಾಕಂದ್ರೆ ನೀಲ್ಕಂಠ ಅವ್ರ ಜೊತೆ ಸೇರ್ಕೊಂಡು ಇವನು ಕೂಡ ಮೇಡ್ನ ಕೊಲ್ಲೋದಕ್ಕೆ ಹೆಲ್ಪ್ ಮಾಡಿದ್ರಿಂದ. ಅಷ್ಟೇ ಅಲ್ಲದೆ ಈ ಆಸ್ತಿಗೋಸ್ಕರನೇ ಯಾರೋ ಆಸೆ ಪಡ್ತಿದ್ದಾರೆ. ಅವನೇ ಈ ಫ್ಯಾಮಿಲಿ ಮೆಂಬರ್ಸ್ಗೆ ಬ್ರೈನ್ ವಾಶ್ ಮಾಡಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರವೋಕ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು ಇವ್ರಿಗೆ ಗೊತ್ತಿರ್ಬೋದು ಅಂತ. ಅದಕ್ಕೇನೆ ಹೀಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಈಗ ಗೊತ್ತಾಗೋದು ಏನಂದ್ರೆ ಈ ಫ್ಯಾಮಿಲಿ ಅವರು ಮಹಾರಾಜ ಅನ್ನೋ ಸ್ವಾಮೀಜಿಯ ಭಕ್ತರಾಗಿದ್ರು. ಆದ್ರೆ ಈಗ ಅವರು ಇರೋ ಜಾಗಕ್ಕೆ ಇವ್ರು ಯಾರು ಹೋಗ್ತಾ ಇಲ್ಲ. ನೆಕ್ಸ್ಟ್ ಆ ಸ್ವಾಮೀಜಿನ ಭೇಟಿಯಾಗಿ ವಿಚಾರಣೆ ಮಾಡಿದಾಗ ಆ ಮನೆಯವರು ಸತ್ ಹೋದ್ರೆ ಆ ಆಸ್ತಿ ಎಲ್ಲ ನಮ್ ಟ್ರಸ್ಟ್ ಗೆ ಬರೋ ತರ ಪೇಪರ್ಸ್ ರೆಡಿ ಮಾಡಿದ್ರು. ಆದ್ರೆ ಈಗ ಚೇಂಜ್ ಮಾಡಿದ್ದಾರೆ. ನಾನು ಹಾಗೂ ನೀಲ್ಕಂಠ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ಈಗ ಆ ಫ್ಯಾಮಿಲಿ ಅವರು ಇಲ್ಲಿಗೆ ಬರ್ತಾನೆ ಇಲ್ಲ ಅಂತ. ಕಟ್ ಮಾಡಿದ್ರೆ ನೀಲ್ಕಂಠ ಅವ್ರ ರೂಮ್ಗೆ ಹೋಗಿ ಮತ್ತೆ ವಿಡಿಯೋ ಟೇಪ್ಸ್ ಎಲ್ಲ ಪ್ಲೇ ಮಾಡ್ತಾನೆ. ಆಗ ಒಂದು ಹೈಡ್ ಆಗಿದ್ದ ವಿಡಿಯೋ ಟೇಪ್ ಸಿಗುತ್ತೆ. ಅದನ್ನ ಪ್ಲೇ ಮಾಡಿದಾಗ ಇದು ಶ್ರೀಶಾಗೆ ಒಂದು ಹುಡುಗನ್ ಜೊತೆ ಮದ್ವೆ ಮಾಡ್ಸಿರ್ತಾರೆ ಅಲ್ವಾ, ಆ ಮದುವೆ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋ. ಆ ಸ್ವಾಮೀಜಿ ಊಟ ಮಾಡ್ತಾ ಇರುವಾಗ ಯಾರೋ ಫುಡ್ ಎಲ್ಲ ಅವ್ರ ಮುಖಕ್ಕೆ ಚೆಲ್ಲಿರ್ತಾರೆ. ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾದ್ರೆ ಆ ವ್ಯಕ್ತಿನ ಕಂಡು ಹಿಡಿದ್ರೆ ಲೀಡ್ ಸಿಗ್ಬೋದು ಅಂತ ಹೇಮಂತ್ ಗೆಸ್ ಮಾಡ್ತಾನೆ. ಹೇಮಂತ್ ಅವನ್ ಫ್ರೆಂಡ್ಗೆ ಕಾಲ್ ಮಾಡಿ, ನಾಳೆನೆ ವೈಶಾಖ ಪೌರ್ಣಮಿ, ಸೊ ನಾನ್ ಕೂಡ ಆ ಫ್ಯಾಮಿಲಿಯವನೇ ಆಗಿರೋದ್ರಿಂದ ಅವ್ರ ಜೊತೆನೆ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದುವರೆಗೂ ಅವ್ರಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರವೋಕ್ ಮಾಡ್ತಿರೋದು ಯಾರು ಅನ್ನೋದನ್ನ ನಾನು ಕಂಡು ಹಿಡದೇ ಇಲ್ಲ. ಇನ್ ಕೇಸ್ ನಾನು ಸತ್ತು ಹೋದ್ರೆ ನನ್ ಬಾಡಿನ ನೀನೇ ಅಂತ್ಯ ಸಂಸ್ಕಾರ ಮಾಡು ಅಂತ. ಸೊ ಇವತ್ತು ವೈಶಾಖ ಪೌರ್ಣಮಿ. ಎಲ್ಲರೂ ಆ ರಿಚುವಲ್ಗೆ ರೆಡಿ ಆಗಿದ್ದಾರೆ. ಎಲ್ಲರ ಕತ್ತಿಗೆ ಹಗ್ಗ ಹಾಕೊಂಡು ಮಂತ್ರಗಳನ್ನ ಹೇಳ್ತಾ ಹ್ಯಾಂಗ್ ಮಾಡ್ಕೊಳ್ತಾರೆ. ಕೆಲವು ಸೆಕೆಂಡ್ಗಳ ನಂತರ ಎಲ್ಲರೂ ಸತ್ತು ಹೋಗ್ತಾರೆ. ಈಗ ಕೆಲವು ನಿಮಿಷಗಳ ನಂತರ ಒಂದು ಟ್ವಿಸ್ಟ್. ಅದೇನಂದ್ರೆ ಹೇಮಂತ್ ಇನ್ನೂ ಸತ್ತಿಲ್ಲ. ಅವನು ಚೈತ್ರನ ಕೂಡ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ ಹಗ್ಗದಲ್ಲಿ ಉರುಳು ಹಾಕುವಾಗ ಇಬ್ಬರ ಹಗ್ಗದಲ್ಲಿ ಡಿಫ್ರೆಂಟ್ ಆಗಿ ಉರುಳು ಹಾಕಿದ್ರಿಂದ ಇಬ್ರು ಸತ್ತಿರೋದಿಲ್ಲ. ಅಂದ್ರೆ ಬಾಡಿ weight ಕತ್ತಿನ ಮೇಲೆ ಬೀಳ್ದೇ ಇರೋ ಹಾಗೆ ಹಗ್ಗದಲ್ಲಿ ಸೆಟಪ್ ಮಾಡಿರ್ತಾನೆ. ಸೊ ಈ ರೀತಿ ಸ್ಮಾಲ್ ಚೇಂಜಸ್ ಮಾಡಿದ್ರಿಂದ ಇಬ್ರು ಸೇಫ್. ಎಚ್ಚರಿಕೆ ಆದ್ಮೇಲೆ ಚೈತ್ರಾಗೆ ತುಂಬಾ ದುಃಖ ಆಗುತ್ತೆ. ನಮ್ ಫ್ಯಾಮಿಲಿ ಅವರೆಲ್ಲ ಸತ್ ಹೋದ್ರು, ನನ್ನ ಯಾಕೆ ನೀನು ಸೇವ್ ಮಾಡ್ದೆ? ನಮ್ ಕುಟುಂಬಕ್ಕೆ ನಾನು ದ್ರೋಹ ಮಾಡ್ಬಿಟ್ಟೆ ಅಂತ. ಆಗ ಹೇಮಂತ್ ಕೇಳ್ತಾನೆ, ನೀವೆಲ್ಲ ಈ ರಿಚುವಲ್ ಮಾಡಿದ್ದೆ ನಿಮ್ ದೊಡ್ಡಪ್ಪ ರಿಟರ್ನ್ ಬರ್ಬೇಕು ಅಂತ ಅಲ್ವಾ, ಮತ್ತೆ ಯಾಕೆ ಅವ್ರು ರಿಟರ್ನ್ ಬಂದೇ ಇಲ್ಲ ಅಂತ. ಹಾಗೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಚೇರ್ ನಲ್ಲಿ ಕೂತಿದ್ದಾರೆ. ಅವ್ರ ಕೈ ನೋಡೋದಕ್ಕೆ ನೀಲ್ಕಂಠ ಅವ್ರ ಕೈ ತರನೇ ಇದೆ. ಇದೇ ತರದ ಉಂಗುರ ಆ ದಿನ ಹೇಮಂತ್ ಮೇಲೆ ಅಟ್ಯಾಕ್ ಮಾಡಿ ಗುಂಡಿಗೆ ಬೀಳ್ಸಿ ಮಣ್ಣು ಹಾಕ್ತಿದ್ದ ವ್ಯಕ್ತಿಯ ಕೈಯಲ್ಲೂ ಇದ್ದಿರುತ್ತೆ. ಸೊ ಹಾಗಾದ್ರೆ ನೀಲ್ಕಂಠ ಅವರು ಜೀವಂತವಾಗಿ ಬಂದ್ಬಿಟ್ರ? ಈಗ್ಲೇ ಇನ್ನೊಂದು ಟ್ವಿಸ್ಟ್. ಅಲ್ಲಿರೋದು ನೀಲ್ಕಂಠ ಅಲ್ಲ, ಆ ಮಹಾರಾಜ ಸ್ವಾಮೀಜಿ. ಆಕ್ಚುಲಿ ಹೇಮಂತ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದು ಕೂರ್ಸಿರ್ತಾನೆ. ಇದನ್ನ ನೋಡಿ ಚೈತ್ರ, ಹಾಗಾದ್ರೆ ನಿನ್ಗೆ ಎಲ್ಲಾ ಸತ್ಯ ಗೊತ್ತಾಯ್ತಾ ಅಂತ ಕಿರ್ಚ್ತಾ ಇದ್ದಾಳೆ. ಸೊ ಇವರಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರವೋಕ್ ಮಾಡಿರೋದು ಇವಳೆ. ಕಾರಣ ಏನು ಅನ್ನೋದನ್ನ ಒಂದೊಂದಾಗಿ ರಿವೀಲ್ ಮಾಡ್ತಾರೆ. ಚೈತ್ರ ಅವ್ರ ತಂದೆ ತೀರ್ ಹೋದ್ಮೇಲೆ ತುಂಬಾ ಕಷ್ಟ ಪಡ್ತಾ ಇದ್ದಾಗ ನೀಲ್ಕಂಠ ಅವರೇ ಚೈತ್ರ ಹಾಗೂ ಅವ್ರ ತಾಯಿನ ಈ ಮನೆಗೆ ಕರ್ಕೊಂಡ್ ಬಂದು ಆಶ್ರಯ ಕೊಟ್ಟಿರ್ತಾರೆ. ದಿನ ಕಳೆದಂತೆ ನೀಲ್ಕಂಠ ಅವ್ರ ನಿಜವಾದ ಮುಖ ಏನು ಅನ್ನೋದು ಗೊತ್ತಾಗಿದೆ. ಚಿಕ್ಕ ಹುಡುಗಿ ಅಂತಾನು ನೋಡ್ದೆ ಚೈತ್ರ ಮೇಲೆ ಸೆಕ್ಷುವಲ್ ಅಬ್ಯೂಸ್ ಮಾಡಿರ್ತಾರೆ. ಈ ವಿಷಯ ಪದ್ಮ ಅವರಿಗೆ ಗೊತ್ತಿದ್ರೂನು ಸುಮ್ನೆ ಇದ್ದಿರ್ತಾರೆ. ಯಾಕಂದ್ರೆ ಈ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಒಂದು ಹಂತದಲ್ಲಿ ಈ ವಿಷಯ ಚೈತ್ರ ಅವ್ರ ತಾಯಿಗೆ ಗೊತ್ತಾಗಿದ್ರಿಂದ ನೀಲ್ಕಂಠಗೆ ಸರಿಯಾಗಿ ಬೈದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನೀಲ್ಕಂಠ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರಿಂದಾನೆ ಚೈತ್ರ ಅವ್ರ ತಾಯಿ ಹಾಸಿಗೆ ಹಿಡಿಯೋ ಪರಿಸ್ಥಿತಿ ಬಂತು. ಸೊ ಅವರಿಗೆ ಅದೇ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾಳೆ. ಹೀಗಿರುವಾಗ ಒಂದಿನ ಚೈತ್ರ ಈ ಮಹಾರಾಜ ಸ್ವಾಮೀಜಿನ ಭೇಟಿಯಾಗಿ ನೀಲ್ಕಂಠ ಅವರು ಇವಳ ಮೇಲೆ ಮಾಡ್ತಿರೋ ಅಬ್ಯೂಸ್ ಬಗ್ಗೆ ಹೇಳಿದ್ದಾಳೆ. ಆಗ್ಲೇ ಸ್ವಾಮೀಜಿ ಇವಳನ್ನ ತಂದೆ ಸ್ಥಾನದಲ್ಲಿ ಇದ್ದು ನೋಡ್ಕೊಂಡಿರ್ತಾರೆ. ದಿನ ಕಳೆದಂತೆ ಇದೇ ಟ್ರಸ್ಟ್ ನಲ್ಲೇ ಇರ್ತಾಳೆ. ಈ ಫ್ಯಾಮಿಲಿಯಲ್ಲಿ ಇಷ್ಟು ಜನ ಇದ್ರೂನು ನನ್ ಮೇಲೆ ಅಬ್ಯೂಸ್ ನಡೆದಾಗ ಯಾರು ಕೂಡ ನನ್ಗೆ ಹೆಲ್ಪ್ ಮಾಡಿಲ್ಲ.
ಇವ್ರುಗಳನ್ನ ಸುಮ್ನೆ ಬಿಡ್ಬೇಕಾ? ಅದಕ್ಕೆ ಹೀಗ್ ಮಾಡ್ದೆ. ಮತ್ತೆ ನನ್ನ ಯಾಕೆ ಲವ್ ಮಾಡಿ ಮೋಸ ಮಾಡ್ದೆ? ಪ್ಲಾನ್ ಕರೆಕ್ಟ್ ಆಗೇ ಇತ್ತು. ಈ ತರ ಏನಾದ್ರೂ ನಡೆದ್ರೆ ನಾನು ಕೂಡ ಇವ್ರ ಜೊತೆನೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋದು ಗೊತ್ತಿತ್ತು. ಹಾಗೇನಾದ್ರೂ ನಡೆದ್ರೆ ನನ್ನ ಸೇವ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು. ಆಗ್ಲೇ ನಿನ್ನ ಕೆಫೆ ಸೆಂಟರ್ಗೆ ಬಂದು ಡೈಲಿ ನಿನ್ನ ಅಬ್ಸರ್ವ್ ಮಾಡ್ತಿದ್ದೆ. ನೀನು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡ್ತೀಯ ಅನ್ನೋದು ಗೊತ್ತಾದ್ಮೇಲೆ ಕುಕ್ಕೀಸ್ ಬಿಸ್ನೆಸ್ ನೆಪದಲ್ಲಿ ನಿನ್ಗೆ ಹತ್ರ ಆದೆ. ಸೊ ನೀನು ಕೂಡ ನನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದಾಗ ಈ ಆತ್ಮಹತ್ಯೆ ವಿಷಯ ಗೊತ್ತಿದ್ರೂನು ನೀನು ನನ್ಗೆ ತಾಳಿ ಕಟ್ಟದಾಗ್ಲೇ ಗೊತ್ತಾಯ್ತು ನೀನು ಹೇಗಾದ್ರೂ ನನ್ನ ಸೇವ್ ಮಾಡ್ತೀಯಾ ಅಂತ. ಈಗ ಹೇಮಂತ್ ಒಂದು ಟ್ವಿಸ್ಟ್ ಕೊಡ್ತಾನೆ. ಅಲ್ಲಿ ಸತ್ತೋಗಿರೋ ವ್ಯಕ್ತಿಗಳ ಹೆಸರನ್ನ ಕರೆದಾಗ ಎಲ್ಲರೂ ಜೀವಂತವಾಗಿ ಬರ್ತಾರೆ. ಇದನ್ನ ನೋಡಿ ಚೈತ್ರಾಗೆ ಶಾಕ್ ಆಗುತ್ತೆ. ನಿನ್ನೆ ರಾತ್ರಿನೇ ಹೇಮಂತ್ ಇದ್ರ ಹಿಂದೆ ಇರೋದು ಚೈತ್ರಾನೇ ಅಂತ ಹೇಳಿ ಫೇಕ್ ಹ್ಯಾಂಗಿಂಗ್ ಡ್ರಾಮಾ ಮಾಡ್ಸಿರ್ತಾನೆ. ಬಾಡಿ ವೇಟ್ ಕತ್ತಿನ ಮೇಲೆ ಬೀಳ್ದೇ ಇರೋ ಹಾಗೆ ಹಗ್ಗದ ಉರುಳಲ್ಲಿ ಕೆಲವು ಚೇಂಜಸ್ ಮಾಡಿರ್ತಾನೆ. ಸ್ವಾಮೀಜಿ ಹಾಗೂ ಚೈತ್ರ ಓಡೋದಕ್ಕೆ ಟ್ರೈ ಮಾಡಿದಾಗ ಹೇಮಂತ್ ನ ಫ್ರೆಂಡ್ ಇವ್ರು ಇಷ್ಟೊತ್ತು ಮಾತಾಡಿದ್ದನ್ನ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ. ಏನಾದ್ರೂ ಓಡಿ ಹೋದ್ರೆ ಈ ವಿಡಿಯೋ ಪೊಲೀಸ್ಗೆ ಕೊಡ್ತೀನಿ ಅಂತ. ಸೊ ಈಗ ಹೇಮಂತ್ ಅವನು ಎಂಕ್ವೈರಿ ಮಾಡಿ ತಿಳ್ಕೊಂಡಿದ್ದ ವಿಷಯಗಳನ್ನ ಹೇಳ್ತಾನೆ. ಚೈತ್ರ ನೀಲ್ಕಂಠ ಅವ್ರ ಹಿಂಸೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಸ್ವಾಮೀಜಿ ಆಶ್ರಮ ಸೇರ್ಕೊಂಡ್ಲು. ಈ ಸ್ವಾಮೀಜಿ ಡ್ರಗ್ ಡೀಲಿಂಗ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಹಿಪ್ನೋಟಿಸಂ ಕೂಡ ಮಾಡ್ತಾ ಇರ್ತಾರೆ. ಅದ್ರಿಂದಾನೇ ಚೈತ್ರನ ಅವ್ರ ಕಂಟ್ರೋಲ್ ನಲ್ಲೇ ಇಟ್ಟಿರ್ತಾರೆ. ಸೊ ಇದ್ರಿಂದ ಅವರು ತಪ್ಪು ಮಾಡಿದ್ರೂನು ಸ್ವಾಮೀಜಿ ಮಾಡಿದ್ರೆ ಅದು ಸರಿಯಾಗಿನೇ ಇರುತ್ತೆ ಅಂತ ನಂಬಿರ್ತಾಳೆ. ಹೀಗಿರುವಾಗ ಒಂದಿನ ಸ್ವಾಮೀಜಿಯ ನಿಜ ಮುಖ ಗೊತ್ತಾಗಿ ಚೈತ್ರಗೆ ಶಾಕ್ ಆಗಿದೆ. ಆಗ ಸ್ವಾಮೀಜಿ ಹೇಳಿದ್ದಾರೆ, ನೀನು ನನ್ಗೆ ಮಗಳ ತರಾನೆ, ನಾನು ಬೇರೆಯವ್ರ ಜೊತೆ ಮಾತ್ರ ಹೀಗೆ ಕ್ಲೋಸ್ ಆಗಿ ಇರ್ತೀನಿ ಅಂತ. ಸೊ ನೀಲ್ಕಂಠ ಅವರು ಇವಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ರಿಂದ ಅವರು ಕೆಟ್ಟವರು. ಆದ್ರೆ ಸ್ವಾಮೀಜಿ ಬೇರೆಯವ್ರ ಜೊತೆ ಮಾತ್ರ ಮಜಾ ಮಾಡ್ತಾ ಇದ್ರು. ಇವಳನ್ನ ಮಗಳ ತರಾನೇ ನೋಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಸ್ವಾಮೀಜಿ ಏನೇ ಮಾಡಿದ್ರು ಸರಿಯಾಗಿ ಇರುತ್ತೆ ಅಂತ ನಂಬೋದಕ್ಕೆ ಶುರು ಮಾಡಿದ್ಲು. ಸ್ವಾಮೀಜಿ ಮಾಡ್ತಿದ್ದ ಹಿಪ್ನೋಟಿಸಂ ನ ಇವಳು ಕೂಡ ಕಲ್ತ್ಕೊಂಡಿದ್ದಾಳೆ. ಹೀಗಿರುವಾಗ ಸ್ವಾಮೀಜಿ ಈ ಲ್ಯಾಂಡ್ ನಲ್ಲಿ ದೇವಸ್ಥಾನ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ನೀಲ್ಕಂಠ ಅವರಿಗೆ ಹೇಳಿದ್ದಾರೆ. ಆದ್ರೆ ಈ ಪ್ರಾಜೆಕ್ಟ್ ಗೆ ತುಂಬಾ ಜನ ಅಧಿಕಾರಿಗಳ ಸೈನ್ ಬೇಕು ಅಂತ ಕೇಳಿದಾಗ ಲ್ಯಾಂಡ್ ಬೇಕಾರೆ ಕೊಡಿಸ್ತೀನಿ, ಆದ್ರೆ ಅಧಿಕಾರಿಗಳಿಂದ ಸೈನ್ ಹಾಕ್ಸೋದು ಕಷ್ಟ ಅಂತ ಹೇಳಿದ್ದಾರೆ. ಇದನ್ನ ಕೇಳಿಸ್ಕೊಂಡ ಚೈತ್ರ ಸ್ವಾಮೀಜಿಗೋಸ್ಕರ ಆ ಅಧಿಕಾರಿಗಳ ಜೊತೆ ಇಂಟಿಮೇಟ್ ಆಗಿ ಆ ಪ್ರಾಜೆಕ್ಟ್ ಫೈಲ್ಗೆ ಸೈನ್ ಹಾಕ್ಸಿ ತಂದು ಕೊಟ್ಟಿರ್ತಾಳೆ. ಹೀಗಿರುವಾಗ್ಲೇ ನೀಲ್ಕಂಠ ಅವ್ರ ಮಗಳು ಶ್ರೀಶಾ ಅವ್ರ ಮನೇಲಿ ಮೇಡ್ ಆಗಿದ್ದ ವ್ಯಕ್ತಿನ ಇಷ್ಟಪಟ್ಟಿರ್ತಾಳೆ. ಈ ವಿಷಯ ಗೊತ್ತಾಗಿ ಆ ಫ್ಯಾಮಿಲಿ ಅವರೇ ಆ ಮೇಡ್ ನ ಸಾಯಿಸ್ಬಿಟ್ರು. ನಂತರ ಸ್ವಾಮೀಜಿ ಹೇಳಿದ್ದ ಹುಡುಗನ್ ಜೊತೆನೆ ಮದ್ವೆ ಮಾಡ್ಸಿರ್ತಾರೆ. ಫ್ಯಾಮಿಲಿ ಅವರು ಚೈತ್ರಾಗೆ ಮಾಡಿದ್ದ ದ್ರೋಹನ ಮರೆಯೋದ್ರೊಳಗಡೆ ತನ್ನ ಅಕ್ಕನಿಗೆ ಮತ್ತೆ ಅದೇ ತರ ಮಾಡಿದ್ದು ಅಂಡ್ ಸ್ವಾಮೀಜಿ ಕೂಡ ಇದ್ರ ಬಗ್ಗೆ ಏನು ಮಾತಾಡದೆ ಇರೋದ್ರಿಂದ ಚೈತ್ರಾಗೆ ತುಂಬಾ ಕೋಪ ಬಂದಿದೆ. ಶ್ರೀಶಾ ಮದುವೆ ದಿನ ಸ್ವಾಮೀಜಿ ಊಟ ಮಾಡ್ತಾ ಇರುವಾಗ ಅದನ್ನ ಅವ್ರ ಮುಖಕ್ಕೆ ಚೆಲ್ಲಿದ್ದು ಇವಳೆ. ಸ್ವಾಮೀಜಿಗೆ ಕೂಡ ಅನ್ಸಿದೆ, ಶ್ರೀಶಾ ವಿಷಯದಲ್ಲಿ ನಾವು ತಪ್ಪು ಮಾಡ್ಬಿಟ್ವಿ, ಅವಳಿಗೆ ಇಷ್ಟ ಇಲ್ಲ ಅಂದ್ರೂನು ಮದ್ವೆ ಮಾಡಿಸಬಾರ್ದಾಗಿತ್ತು, ಅದಕ್ಕೇನೆ ಚೈತ್ರ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ಮದ್ವೆ ನಿಲ್ಸ್ಬಿಡೋಣ ಅಂತ. ಆಗ ನೀಲ್ಕಂಠ ಹೇಳ್ತಾರೆ, ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ, ಅಕ್ಷತೆ ಕಾಳು ಹಾಕಿ ಹೋದ್ರೆ ಸಾಕು, ಇಲ್ಲ ಅಂದ್ರೆ ಆ ದೇವಸ್ಥಾನ ಪ್ರಾಜೆಕ್ಟ್ ನಡೀದೇ ಇರೋ ಹಾಗೆ ಮಾಡ್ಬಿಡ್ತೀನಿ ಅಂತ. ಇದರಿಂದ ಸ್ವಾಮೀಜಿಗೆ ನೀಲ್ಕಂಠ ಮೇಲೆ ಕೋಪ ಬಂದಿದೆ. ಆಗ್ಲೇ ಚೈತ್ರ ಒಂದು ಪ್ಲಾನ್ ಮಾಡಿ ನೀಲ್ಕಂಠ ಕತೆ ಮುಗಿಸ್ಬಿಡೋಣ ಅಂತ ಸ್ವಾಮೀಜಿಗೆ ಹೇಳಿರ್ತಾಳೆ. ಒಂದಿನ ಅವ್ರ ಕಾರಲ್ಲಿ ಬೆಂಕಿ ಹತ್ಕೊಳ್ಳೋ ತರ ಸೆಟ್ ಮಾಡಿದ್ದಾಳೆ. ಸೊ ಅದ್ರಿಂದಾನೇ ನೀಲ್ಕಂಠ ಕಾರ್ನಲ್ಲಿ ಹೋಗುವಾಗ ಬೆಂಕಿ ಹತ್ಕೊಂಡು ಸತ್ತೋಗಿರ್ತಾರೆ. ಇಡೀ ಕುಟುಂಬನೇ ದುಃಖದಲ್ಲಿ ಇರುವಾಗ ಚೈತ್ರ ಮಾತ್ರ ಖುಷಿಯಾಗಿ ಇದ್ಲು. ನಂತರ ಸ್ವಾಮೀಜಿಗೆ ಹೇಳ್ತಾಳೆ, ನಾವು ಬೇರೆ ಎಲ್ಲಾದ್ರೂ ಹೋಗಿ ದೊಡ್ಡ ಐಲ್ಯಾಂಡ್ ತಗೊಂಡು ನಮ್ಗೆ ಇಷ್ಟ ಬಂದ ಹಾಗೆ ಜೀವನ ಮಾಡೋಣ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಹೊಸ ಐಲ್ಯಾಂಡ್ ತಗೊಂಡು ಆಶ್ರಮ ಕಟ್ಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ ಅಂತ. ಆಗ ಚೈತ್ರ, ನಮ್ ಫ್ಯಾಮಿಲಿ ಅವರು ತುಂಬಾ ಶ್ರೀಮಂತರು, ಇವರೆಲ್ಲ ಸತ್ ಹೋದ್ರೆ ಆಸ್ತಿ ನನ್ನ ಹೆಸರಿಗೆನೆ ಬರುತ್ತೆ, ಅದನ್ನ ಇಟ್ಕೊಂಡು ನಮ್ಗೆ ಇಷ್ಟ ಬಂದ ಹಾಗೆ ಜೀವನ ಮಾಡೋಣ ಅಂತ. ಅವ್ರನ್ನ ನಾವೇ ಸಾಯಿಸಿದ್ರೆ ರಿಸ್ಕ್ ಇದೆ, ಒಂದು ವೇಳೆ ಅವರೆಲ್ಲ ಸೂಸೈಡ್ ಮಾಡ್ಕೊಂಡ್ರೆ ನಮ್ಗೇನೆ ಲಾಭ ಅಂತ ಪ್ಲಾನ್ ಮಾಡಿದ್ದಾರೆ. ಚೈತ್ರನ ಸಮಾಧಾನ ಮಾಡೋದಕ್ಕೆ ಹತ್ರ ಹೋದಾಗ ಕಣ್ಣಿಂದಾನೆ ಹೇಮಂತ್ಗೆ ಹಿಪ್ನೋಸಿಸ್ ಮಾಡಿರ್ತಾಳೆ. ಅದ್ರಿಂದಾನೆ ಆ ದಿನ ಹೇಮಂತ್ ನೀಲ್ಕಂಠ ಅವ್ರ ತರ ಮಾತಾಡೋ ಹಾಗೆ ಕಣ್ಣಿಂದಾನೆ ಇವನ್ನ ಕಂಟ್ರೋಲ್ ಮಾಡಿರ್ತಾಳೆ. ಅನಿರುದ್ಧ್ಗೆ ರಾತ್ರಿ ಸಮಯದಲ್ಲಿ ನೀಲ್ಕಂಠ ಅವ್ರ ತರ ಕಾಣಿಸ್ಕೊಂಡಿರ್ತಾಳೆ. ಆ ಚೊಂಬರ್ನ ತಳ್ಳಿ ನೀಲ್ಕಂಠ ಅವ್ರ ವಾಯ್ಸ್ ಬರೋ ತರ ಮಾಡೋದಕ್ಕೆ ವೆಂಟ್ರಿಲಿಕ್ವಿಸಂ ಮೆಥಡ್ ಫಾಲೋ ಮಾಡಿದ್ದಾಳೆ. ಆಲ್ರೆಡಿ ಎಲ್ಲರಿಗೂ ಹಿಪ್ನೋಸಿಸ್ ಮಾಡಿದ್ರಿಂದ ಯಾರಿಗೂ ಗೊತ್ತಾಗೋದೇ ಇಲ್ಲ ಅದು ಇವಳೆ ಮಾತಾಡಿರೋದು ಅಂತ. ಮನೆ ಸುತ್ತ ನೊಣಗಳ ಶಬ್ದ, ಯಾರಿಗೂ ಸರಿಯಾಗಿ ಯೋಚನೆ ಮಾಡೋದಕ್ಕೆ ಆಗ್ಲೇಬಾರ್ದು, ಆ ರೀತಿನೇ ಸೆಟಪ್ ಮಾಡಿದ್ದಾಳೆ. ಆ ದಿನ ಸ್ಮಶಾನದಲ್ಲಿ ನನ್ನ ಗುಂಡಿಗೆ ತಳ್ಳಿ ನೀಲ್ಕಂಠ ಅವರು ಹಾಕಿದ್ದ ಉಂಗುರದ ತರಾನೇ ಇರೋ ಉಂಗುರ ಹಾಕೊಂಡಿದ್ದು ಇದೇ ಸ್ವಾಮೀಜಿ.
ಅಂಡ್ ಕಾರ್ ನಲ್ಲಿ ಚೇಸ್ ಮಾಡಿದ್ದು ಕೂಡ ಇವ್ರೆ. ಅಂಡ್ ಹೇಮಂತ್ ಈ ಮನೆಗೆ ಫಸ್ಟ್ ಟೈಮ್ ಬಂದಾಗ ನೀಲ್ಕಂಠ ಅವ್ರ ತರ ಕಾಣಿಸ್ಕೊಂಡಿದ್ದು ಕೂಡ ಇದೇ ಸ್ವಾಮೀಜಿ. ಹತ್ರ ಹೋಗೋದಕ್ಕೆ ಟ್ರೈ ಮಾಡಿದಾಗ ಓಡೋಗಿರ್ತಾರೆ. ಯಾಕಂದ್ರೆ ಈ ರೀತಿ ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀಲ್ಕಂಠ ಅವ್ರು ಮತ್ತೆ ಬರ್ತಾರೆ ಅಂತ ನನ್ಗೆ ನಂಬಿಕೆ ಬರ್ಲಿ ಅನ್ನೋದೇ ಇವ್ರ ಉದ್ದೇಶ ಆಗಿತ್ತು. ಸೊ ಇಡೀ ಫ್ಯಾಮಿಲಿ ಮೆಂಬರ್ಸ್ ಗೆ ಹಿಪ್ನೋಸಿಸ್ ಮಾಡಿ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀಲ್ಕಂಠ ಅವ್ರ ಜೊತೆ ಪ್ರತಿಯೊಬ್ಬರು ಮತ್ತೆ ಜೀವಂತವಾಗಿ ಬರ್ತೀವಿ ಅಂತ ನಂಬಿಸಿದ್ದಾಳೆ. ಸೊ ಸ್ವಾಮೀಜಿ ಹಾಗೂ ಚೈತ್ರ ಸೇರಿನೇ ಈ ಮಾಸ್ಟರ್ ಪ್ಲಾನ್ ಮಾಡಿರ್ತಾರೆ. ಸೊ ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇಷ್ಟೆಲ್ಲ ಕಂಡು ಹಿಡ್ದಿದ್ಯಾ ಅಲ್ವಾ? ಈಗ ಸ್ವಲ್ಪ ಸಮಯದ ಹಿಂದೆ ಅಂದ್ರೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ತೀರ್ಥ ಕುಡಿದ್ರಿ ಅಲ್ವಾ, ಅದ್ರಲ್ಲಿ ನಾನು ಪಾಯ್ಸನ್ ಮಿಕ್ಸ್ ಮಾಡಿದ್ದೆ ಅಂತ. ಅಷ್ಟ್ರಲ್ಲಿ ಎಲ್ಲಾರು ಅನ್ಕಾನ್ಶಿಯಸ್ ಆಗ್ತಾರೆ. ಎಲ್ಲಾರು ವಿಷ ಮಿಕ್ಸ್ ಆಗಿದ್ದ ಊಟ ತಿಂದು ಸತ್ ಹೋದ್ರು ಅಂತ ನಂಬ್ಸ್ಬಿಡೋಣ ಅಂತ ಪಾಯ್ಸನ್ ಮಿಕ್ಸ್ ಆಗಿದ್ದ ಊಟ ತಿನ್ನಿಸ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಸೊ ಈಗ ಎಲ್ಲಾರು ಸತ್ ಹೋದ್ರು ಅಲ್ವಾ, ಈಗ ಆಸ್ತಿ ನಿನ್ಗೇನೆ ಸೇರುತ್ತೆ, ನೀನ್ ಕೂಡ ಸತ್ ಹೋದ್ರೆ ಆಸ್ತಿ ನನ್ಗೇನೆ ಸೇರುತ್ತೆ ಅಂತ ಚೈತ್ರನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಅನ್ಕಾನ್ಶಿಯಸ್ ಆಗಿದ್ದ ಹೇಮಂತ್ಗೆ ಎಚ್ಚರಿಕೆಯಾಗಿ ಸ್ವಾಮೀಜಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸ್ವಾಮೀಜಿ ಚೈತ್ರ ಹಾಗೂ ಹೇಮಂತ್ಗೆ ಸರಿಯಾಗಿ ಹೊಡಿತಾ ಇದ್ದಾರೆ. ಆಗ ಈ ಫ್ಯಾಮಿಲಿಯಲ್ಲಿ ಯಾರ ಜೊತೆನೂ ಮಾತಾಡದೆ ಒಬ್ಬ ವ್ಯಕ್ತಿ ಇರ್ತಾನೆ ಅಲ್ವಾ, ಅವನು ಸ್ವಾಮೀಜಿ ಮೇಲೆ ಅಟ್ಯಾಕ್ ಮಾಡಿ ಇವರಿಬ್ಬರನ್ನ ಸೇವ್ ಮಾಡ್ತಾನೆ. ಈಗಲೇ ಚೈತ್ರಗೆ ತನ್ನ ತಪ್ಪಿನ ಅರಿವಾಗಿದೆ. ನೀಲ್ಕಂಠ ನನ್ ಮೇಲೆ ಮಾಡಿದ್ದ ಅಬ್ಯೂಸ್ಗೆ ಇಡೀ ಫ್ಯಾಮಿಲಿ ಮೆಂಬರ್ಸ್ ನ ಬಲಿ ತಗೋಬಿಟ್ಟೆ ಅಂತ. ಸ್ವಾಮೀಜಿ ಡ್ರಗ್ ಡೀಲಿಂಗ್ ಮಾಡ್ತಿದ್ರು ಅಂಡ್ ಅನ್ಎಥಿಕಲ್ ಹಿಪ್ನೋಸಿಸ್ ಮಾಡ್ತಿದ್ರು ಅಂತ ಅರೆಸ್ಟ್ ಮಾಡ್ತಾರೆ. ಈ ಕಡೆ ಚೈತ್ರಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ದೊಡ್ಡಪ್ಪನೇ ಅಬ್ಯೂಸ್ ಮಾಡಿದ್ದು ಅಂಡ್ ತುಂಬಾ ನಂಬಿದ್ದ ಸ್ವಾಮೀಜಿನೇ ಇವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದು ಅಂಡ್ ಓವರ್ ಡ್ರಗ್ ಯೂಸೇಜ್ ಅಂಡ್ ಹಿಪ್ನೋಸಿಸ್ ಈ ಎಲ್ಲಾ ಕಾರಣಗಳಿಂದ ಮೆಂಟಲ್ ಇಲ್ನೆಸ್ ಗೆ ಒಳಗಾಗಿ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ. ಡಾಕ್ಟರ್ ಹೇಳೋ ಪ್ರಕಾರ ಅವಳು ನಾರ್ಮಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸರಿ, ನಾನು ಇವಳಿಗೋಸ್ಕರ ವೇಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ಶ್ರೀಶಾ ಚೈತ್ರಗೆ ಈ ಕುಕ್ಕೀಸ್ ಕೊಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾಳೆ. ಈಗ ಇನ್ನೊಂದು ಟ್ವಿಸ್ಟ್. ಒಂದು ಸೀನ್ ನಲ್ಲಿ ಚೈತ್ರ ಹೇಳಿರ್ತಾಳೆ ಅಲ್ವಾ, ನಾನು ಹಾಗೂ ನಮ್ಮ ಅಕ್ಕ ಸೇರಿ ಕುಕ್ಕೀಸ್ ಮಾಡ್ತಾ ಇದ್ದೀವಿ ಅಂತ. ಆ ಅಕ್ಕ ಬೇರೆ ಯಾರು ಅಲ್ಲ, ಅದು ಇದೇ ಶ್ರೀಶಾ. ನೀಲ್ಕಂಠ ಚೈತ್ರ ಮೇಲೆ ಅಬ್ಯೂಸ್ ಮಾಡಿದ ತರಾನೇ ತನ್ನ ಸ್ವಂತ ಮಗಳು ಶ್ರೀಶಾ ಮೇಲೂ ಕೂಡ ಅಬ್ಯೂಸ್ ಮಾಡಿರ್ತಾರೆ. ಸೊ ಚೈತ್ರ ಸ್ವಾಮೀಜಿ ಜೊತೆ ಸೇರಿ ಮಾಡಿದ್ದ ಪ್ಲಾನ್ ನಲ್ಲಿ ಇವಳು ಕೂಡ ಇದ್ಲು ಅಂತ ತೋರ್ಸೋದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.